ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ನ್ಯೂಸ್ ರಿಸೀಕರ್. ನಾವಿವತ್ತು ಇರುವುದು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಬಿಜೆಪಿಯ ಭದ್ರಕೋಟೆ ಆಗಿದ್ದ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಕಾಂಗ್ರೆಸ್ ಲಗ್ಗೆ ಇಟ್ಟಿದೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೇಸರಿ ಕೋಟೆಯಲ್ಲಿ ಮೂಡಿದಂತಹ ಒಂದು ಬಿರುಕು ಕಾಂಗ್ರೆಸ್ ಜಯಬೇರಿಗೆ ಕಾರಣವಾಯಿತು. ಈಗ ಪ್ರಸ್ತುತ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಇಲ್ಲಿಯ ಶಾಸಕರಾಗಿದ್ದಾರೆ. ಬನ್ನಿ, ಕಳೆದ 2 ವರ್ಷದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಜನರ ಆಶೋತ್ತರಗಳನ್ನು ಈಡೇರಿಸಿದ್ದಾರಾ, ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತಹ ಆಶ್ವಾಸನೆಗಳನ್ನು ಈಡೇರಿಸಿದ್ದಾರಾ, ಬನ್ನಿ ತಿಳ್ಕೊಂಬರೋಣ. ನಗರ ಹಾಗೂ ಗ್ರಾಮೀಣ ಪ್ರದೇಶವನ್ನು ಒಳಗೊಂಡಿರುವಂತಹ ಕ್ಷೇತ್ರ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರ. ಇಲ್ಲಿಯ ಜನರು ನಗರ ಪ್ರದೇಶದಲ್ಲಿ ಶಾಸಕರ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ರೈ, ಈ ನಿಮ್ಮ ಶಾಸಕರು ಅಶೋಕ್ ಕುಮಾರ್ ರೈ ಹೇಗೆ 2 ವರ್ಷದಲ್ಲಿ ಕೆಲಸ ಮಾಡಿದ್ದಾರಾ? ನಿಮ್ಮ ಆಶೋತ್ತರಗಳನ್ನು ಈಡೇರಿಸಿದ್ದಾರಾ? ತುಂಬ ಮಾಡಿದ್ದಾರೆ, ಭಾಳ ಕೆಲಸ ಮಾಡಿದ್ದಾರೆ ಪುತ್ತೂರಲ್ಲಿ. ಮೊದಲು ಮಾಡಿದ ಕೆಲಸಕ್ಕಿಂತ ಈಗ ತುಂಬ ಕೆಲಸ ಆಗ್ತಾಯಿದೆ ಇಲ್ಲಿ. ಮತ್ತು ಕೆಲವು ಗೌರ್ಮೆಂಟ್ ಆಫೀಸ್ಗಳಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಈಗ. ಅಂದರೆ ನಿಮ್ಮ ಶಾಸಕರು ತುಂಬ ಖಡಕ್ ಮಾತು ಅಂತ ಹೇಳ್ತಾರೆ. ಅವರ ಮಾತು ಎಷ್ಟು ಖಡಕ್ ಅಂತ ಹೇಳಿದ್ರೆ ಅಧಿಕಾರಿಗಳು ಬೆಚ್ಚಿ ಬೀಳ್ತಾರೆ ಅನ್ನೋ ಒಂದು ಮಾತಿದೆ, ಹೌದಾ? ಖಡಕ್ ಆದರೂ ಕೆಲಸ ತುಂಬ ಆಗ್ತಾ ಇದೆ ಇಲ್ಲಿ. ಖಡಕ್ ಆದರೂ ತುಂಬ ಕೆಲಸ ಆಗ್ತಾ ಇದೆ ಇಲ್ಲಿ. ಎಲ್ಲ ಕಡೆಯಲ್ಲಿ ಕೆಲವು ದಾರಿ ಸಮಸ್ಯೆ ಇತ್ತು, ಕೆಲವು ರೋಡ್ ಸಮಸ್ಯೆ ಇದ್ದವರು ಎಲ್ಲ ಕ್ಲಿಯರ್ ಆಗಿದೆ ಕೆಲಸ ಎಲ್ಲ. 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? 9.5 ಕೊಡ್ಬೋದು. ಶಾಸಕರು 2 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದಾರೆ? ಮಾಡ್ತಾ ಇದ್ದಾರೆ. ಅಂದರೆ ಇನ್ನೂ ಸಹ ತುಂಬ ಕೆಲಸಗಳು ಬಾಕಿ ಇದೆ. ಮತ್ತು ಏನಂತ ಹೇಳಿದರೆ ಇದು ಕೆಲವು ತೆರಿಗೆ ಎಲ್ಲ ಜಾಸ್ತಿ ಆಗ್ತಾ ಉಂಟು. ಯಾಕೆಂದರೆ ಈಗ ಪುರಸಭೆ ವ್ಯಾಪ್ತಿಯಲ್ಲಿ ಇದು ಕಸ ವಿಲೇವಾರಿಗೆಲ್ಲ ತೆರಿಗೆ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಅದರ ಪ್ರಕಾರ ನೋಡಿದರೆ ಇದು ಸ್ವಲ್ಪ ಕೆಲಸ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಉಂಟು. ಈಗ ರನ್ನಿಂಗ್ ಆಗ್ತಾ ಉಂಟು ಅಂತ ಹೇಳ್ಬೋದು ಅಷ್ಟೇ. ಮತ್ತು ದಾರಿ ಇದು ಮಳೆಗಾಲೆಲ್ಲ ಇನ್ನೂ ಶುರು ಆಗಲಿಕ್ಕೆ ಆಯಿತು. ಇನ್ನು ದಾರಿಯಲ್ಲೆಲ್ಲ ಇದು ನೀರೆಲ್ಲ ತುಂಬುದಲ್ಲ, ಇದೇ ರೋಡಲ್ಲಿ ಇದು ಆ ಸಮಸ್ಯೆ ಉಂಟು. ಅದೆಲ್ಲ ಇನ್ನೂ ಕರೆಕ್ಟ್ ಸರಿಯಾಗಿ ಮಾಡಬೇಕಾಗಿದೆ. ಆದರೆ ಮೊದಲನದಕ್ಕೆ ಹೋಲಿಸಿದರೆ ಕೆಲಸ ಆಗ್ತಾ ಉಂಟು ಅಂತ ಹೇಳ್ಬೋದು. ಅವರು 2 ವರ್ಷ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಆಶ್ವಾಸನೆಗಳನ್ನು ಕೊಟ್ಟಿದ್ರು ಅದೆಲ್ಲ ಈಡೇರಿಸಿದ್ದಾರೆ? ಎಲ್ಲ ಈಡೇರಿಸಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ನೂ ಸಹ 3 ವರ್ಷ ಅವರದ್ದು ಇನ್ನೂ ಸಹ ಅವಧಿ ಬಾಕಿ ಉಂಟು. ಈಗ 2 ವರ್ಷದಲ್ಲಿ ಮಾಡ್ತಾ ಇದ್ದಾರೆ. ಏನು ಕೆಲಸಗಳನ್ನು ಮಾಡಿದ್ದಾರೆ? ಕೆಲವು ಮಾಡ್ತಾರಲ್ಲ, ಇದು ಪೇಪರಲ್ಲೆಲ್ಲ ಉಂಟಲ್ಲ, ಇಲ್ಲಿ ದೇವಸ್ಥಾನದಲ್ಲಿ ಹತ್ತಿರ ಎಲ್ಲ ಇದು ತೆಗೆದಿದ್ದು ಇದೆಲ್ಲ ಮಾಡ್ತಾರೆ. ಮತ್ತು ಅವನ್ನೆಲ್ಲ ಇದು ಮಾಡ್ತಾರೆ ಅವರು. ಈಗ ನಿಮ್ಗೇನಾದರೂ ಸಮಸ್ಯೆ ಇದ್ರೆ ಅಥವಾ ನೀವು ಯಾರಾದರೂ ಮೀಟ್ ಆಗ್ಲಿಕ್ಕೆ ಹೋದರೆ ಸಿಗ್ತಾರ ಅವರು? ಅದು ನಾನು ಹೋಗಲಿಲ್ಲ, ಹೋಗ್ಬೇಕಷ್ಟೇ. ಸಿಕ್ಕಿಯಾರು ಅಂತ ಹೇಳ್ತೇನೆ ನಾನು. ಬೇರೆಯವರು ಹೇಳ್ತಾರಾ ಸಿಕ್ಕಿದ್ದಾರೆ ಅಂತ ಹೇಳ್ತಾರೆ. ಶಾಸಕರು ತೊಂದರೆ ಇಲ್ಲ, ಈಗೆದ್ದು ಎಲ್ಲ ಕೆಲಸ ಮಾಡಿದ್ದಾರೆ, ತೊಂದರೆ ಇಲ್ಲ. ಎಲ್ಲ ವಿಷಯದಲ್ಲಿ ಸಹ ಬೇರೆಯವರು ಸಹ ಹೇಳ್ತಾರೆ. ಅವನು ಈಗ ನೋಡಿದ ಮಟ್ಟಿಗೆ ತೊಂದರೆ ಇಲ್ಲ. ಈಗ ಹಿಂದಿನ ಶಾಸಕರಿಗೂ ಈ ಶಾಸಕರಿಗೂ ಹೋಲಿಕೆ ಮಾಡಿದರೆ ತುಂಬ ಕೆಲಸಗಳನ್ನು 2 ವರ್ಷದಲ್ಲಿ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ. ಮೊದಲಿಂದ ಈ ಶಾಸಕರು ಒಳ್ಳೆ ಮಾಡಿದ್ದಾರೆ. ಪಾಪದವರಿಗೊಂದು ಇದು ಮಾಡಿದ್ದಾರೆ. ಮತ್ತೆ ಈಗ ನಿಮ್ದೇನೋ ಸಮಸ್ಯೆ ಇದ್ರೆ ಅವ್ರು ಸಿಗ್ತಾರಾ ನಿಮಗೆ? ಇಲ್ಲ, ಸಿಗಲಿಲ್ಲ, ಮಾತಾಡ್ಲಿಕ್ಕೆ ಸಿಗಲಿಲ್ಲ. ನಾನು ಇಲ್ಲಿವರೆಗೂ ಮಾತಾಡಲೂ ಇಲ್ಲ. ಮತ್ತು ನಮ್ಮ ಕಷ್ಟದನ್ನು ಮತ್ತು ನಾನೆಲ್ಲ ವಿಷಯ ಹೇಳಿದ್ದೇನೆ. ನಾನು ಮನೆ ಇದಕ್ಕೆಲ್ಲ ಅರ್ಜಿ ಒಂದು ಕೊಟ್ಟಿದೆ, ಅದು ಕೊಡ್ತಾನೆ ಅಂತ ಹೇಳಿದ್ದಾರೆ, ಕೊಡಲಿಲ್ಲ. ನಾನು ಅವ್ರ ಹತ್ರ ಇಲ್ಲಿವರೆಗೆ ಮಾತಾಡೋದು, ಇಂಪ್ಲೆನ್ಸ್ ಮಾಡಲಿಲ್ಲ, ಏನು ಮಾಡಲಿ. ಈಗ 2 ವರ್ಷದ ಅವರ ಕಾರ್ಯವೈಖರಿ ಬಗ್ಗೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಅವರಲ್ಲಿ ಒಂದು 100ರಲ್ಲಿ 80. ಯಾವುದ್ರಲ್ಲಿ? 10ರಲ್ಲಿ ಒಂದು 5 ಕೊಡ್ಬೋದು. 6. ನಿಮ್ಮ ಶಾಸಕರು ಅಶೋಕ್ ರೈ ಇಲ್ಲಿ ಕೆಲಸ ಮಾಡಿದ್ದಾರಾ? ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿದ್ದಾರಾ? ಅಂದರೆ ನನಗೆ ಗೊತ್ತಿರುವ ಹಾಗೆ ಈಗ ಅಭಿವೃದ್ಧಿ ಅಷ್ಟೊಂದು ಆಗ್ತಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಈಗ ಇತ್ತೀಚಿನ ಒಂದು ಪುತ್ತೂರಲ್ಲಿ ನಾವು ಗಮನಿಸೋದಾದರೆ ಯಾವುದು ಕೂಡ ಅಷ್ಟೊಂದು ಅಭಿವೃದ್ಧಿ ಕೂಡ ಆಗಲಿಲ್ಲ.
ಅದಲ್ಲದೆ ಕೆಲವೊಂದು ವೈಯಕ್ತಿಕ ವಿಷಯಗಳಿಗೆ ಅವರು ಹೆಚ್ಚಿನ ಒತ್ತು ಕೊಡ್ತಿದ್ದಾರೆ. ಅಂದರೆ ಕೆಲವೊಂದು ಡ್ರೆಸ್ ಎಲ್ಲ ವಿತರಣೆ ಮಾಡುವಂಥದ್ದು ಮತ್ತು ಬಾಕಿದಕ್ಕೆಲ್ಲ ಕೆಲವೊಂದು ಅಷ್ಟೊಂದು ತುಂಬ ಅಭಿವೃದ್ಧಿ ಆಗುವಂಥ ಚಟುವಟಿಕೆ ಅಲ್ಲ ಅದೆಲ್ಲ. ಯಾಕೆಂದರೆ ಅದರಿಂದಾಗಿ ಈ ಅಭಿವೃದ್ಧಿಗೆ ಯಾವುದು ಕೂಡ ಪ್ರಯೋಜನ ಆಗೋದಿಲ್ಲ. ಕೆಲವೊಂದು ಏನಾದರೂ ಮೆಡಿಕಲ್ ಕಾಲೇಜ್ ಓಪನ್ ಮಾಡುವಂಥದ್ದು ಆಗಿರ್ಬೋದು, ಅದು ಏನಾದರೂ ಒಂದು ಈ ನಮ್ಮ ಪುತ್ತೂರಲ್ಲಿ ನೋಡಲಿಕ್ಕೆ ಹೋದರೆ ಈ ಕಂಪನಿ ಎಲ್ಲ ತುಂಬ ಕಡಿಮೆ ಇದೆ. ಈ ಕಂಪನಿ ಅದೆಲ್ಲ ಸ್ಟಾರ್ಟ್ ಮಾಡಿದಿರಲ್ಲ, ತುಂಬ ಜನರಿಗೆಲ್ಲ ಉದ್ಯೋಗಾವಕಾಶ ಎಲ್ಲ ಸಿಗ್ತದೆ. ಮತ್ತು ಕೆಲವೊಂದು ಸಲ ಈ ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲ ಮಾಡುವಂಥದ್ದು, ಉದ್ಯೋಗ ಮೇಳ ಮಾಡುವಂಥದ್ದು ಅದೆಲ್ಲ ಮಾಡಿದರೆ ಅಂತಹ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟಾಗ ತುಂಬ ಅಭಿವೃದ್ಧಿ ಆಗ್ತದೆ ಪುತ್ತೂರು ಕೂಡ. ಹಾಗಾಗಿ ನನ್ನ ಅನಿಸಿಕೆಯ ಪ್ರಕಾರ ಅಷ್ಟೊಂದು ಅಭಿವೃದ್ಧಿ ಆಗಲಿಲ್ಲ. ನನ್ನೊಂದು ಸಲಹೆ ಏನಂತ ಹೇಳಿದರೆ, ಮುಂದೆ ಕೂಡ ತುಂಬ ಅಭಿವೃದ್ಧಿ ಆಗುವಂಥ ಚಟುವಟಿಕೆಗಳಿಗೆಲ್ಲ ಒತ್ತು ಕೊಟ್ಟರೆ ತುಂಬ ನಮಗೊಂದು ಸಹಾಯ ಆಗ್ತದೆ ಅನ್ನೋದು ನನ್ನೊಂದು ಅನಿಸಿಕೆ. ಅವರು ನಮ್ಮ ಹಿಂದಿನ ಎಲ್ಲ ಶಾಸಕರುಗಳಿಂದ ಹೆಚ್ಚಿಗೆ ನಮಗೆ ಆತ್ಮೀಯವಾಗಿ ಸಿಗುವವರು ಈಗಿನ ನಮ್ಮ ಮಾನ್ಯ ಅಶೋಕ್ ಕುಮಾರ್ ಅವರು ಸಂಪೂರ್ಣವಾಗಿ ನಮ್ಮ ಮಾತುಗಳನ್ನು ಕೇಳ್ತಾರೆ. ನಮಗೆ ಏನಾದರೂ ಬೇಡಿಕೆಗಳಿದ್ದರೆ ಕೂಡಲೇ ಈಡೇರಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಏನಂದರೆ 2 ವರ್ಷದಲ್ಲಿ ಅವರು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಅಂದ್ಕೊಂಡು ನಿಮ್ಮ ಕ್ಷೇತ್ರದಲ್ಲಿ? ಈಗ ಪುತ್ತೂರಿನಲ್ಲಿ ತುಂಬ ಶಾಸಕರು ಬಂದು ಆಡಳಿತ ಮಾಡಿ ಹೋಗಿದ್ದಾರೆ. ಇಲ್ಲಿ ಅಭಿವೃದ್ಧಿಯ ಪರ್ವ ಒಂದು ಸ್ಟಾರ್ಟ್ ಆದ್ದು ಶಕುಂತಲಾ ಶೆಟ್ಟಿ ಅವರು ಶಾಸಕರಾಗಿರೋ ಸಂದರ್ಭದಲ್ಲಿ. ಅದಕ್ಕಿಂತ ಮೊದಲು ಕೂಡ ನಾವು ಇಷ್ಟೊಂದು ಅನುದಾನವನ್ನು ನೋಡಿರಲಿಲ್ಲ. ಅದರ ನಂತರ ಬಂದದ್ದು ಈಗ ಅಶೋಕ್ ಕುಮಾರ್ ಅವರು ಈಗ ನಮ್ಮ ಕಲ್ಪನೆಗೂ ಮೀರಿದಂತಹ ಒಂದು ಅದ್ಭುತವಾದಂಥ ಸಾಧನೆಯನ್ನು ಈಗ ಮಾಡ್ತಾ ಇದ್ದಾರೆ. ಈಗ 1,100 ಕೋಟಿ ರೂಪಾಯಿಯಲ್ಲಿ ಒಂದು ವೆಂಟೆಡ್ ಡ್ಯಾಮ್ ಒಂದು ತರ್ತಾ ಇದ್ದಾರೆ ಉಪ್ಪಿನಂಗಡಿ ನದಿಗೆ. ಅದರಲ್ಲಿ ನಮ್ಮ ದೇವಸ್ಥಾನ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಪ್ರವಾಸೋದ್ಯಮ ಕೇಂದ್ರ ಮಾಡೋದು, ಅಲ್ಲಿ ಸಹಸ್ರಲಿಂಗಗಳನ್ನು ಗ್ಲಾಸ್ ಹೌಸಿನಿಂದ ಒಳಗಿಂದ ಹೋಗಿ ನೋಡುವಂಥ ಒಂದು ಪ್ರವಾಸಿ ಕೇಂದ್ರವನ್ನಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿಂದ ಈಗ ಇಟ್ಲ ಪ್ರದೇಶಕ್ಕೆ ನೀರಿನ ಸಮಸ್ಯೆ ಇದೆ, ಅದು ಅಲ್ಲಿಂದಲೇ ಸಪ್ಲೈ ಮಾಡುವಂಥ ಒಂದು ವ್ಯವಸ್ಥೆ ಅವರು ಕಂಡುಕೊಂಡಿದ್ದಾರೆ. ಇದಕ್ಕಿಂತ ಮೊದಲಿನವರಿಗೆಲ್ಲ ಅದು ಸಾಧ್ಯ ಆಗಲಿಲ್ಲ. ಅದರ ನಂತರ ಈಗ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಒಂದು 50-60 ಕೋಟಿ ರೂಪಾಯಿ ಯೋಜನೆ ಹಾಕಿಕೊಂಡು ಪ್ರಸಾದಂ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಒಂದು ಒಳ್ಳೆಯ ಪ್ರವಾಸಿ ತಾಣ ಇದೆ, ಬೀರಮಲೆ ಬೆಟ್ಟ ಅಂತೇಳಿ. ಅಲ್ಲಿ ಕೂಡ ಈಗ ಒಂದು 80-90 ಲಕ್ಷ ರೂಪಾಯಿಯಲ್ಲಿ ಒಂದು ಗಾರ್ಡನ್ ಮಾಡ್ತಾ ಇದ್ದಾರೆ. ಅದರ ನಂತರ 2 ಕೋಟಿ ರೂಪಾಯಿಯಲ್ಲಿ ಒಂದು ಲೈಟಿಂಗ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕಳೆದ 2 ವರ್ಷದಲ್ಲಿ ಅವರು ಮಾಡಿದಂತಹ ಕಾರ್ಯ ಅಂದರೆ ಒಂದು ಕಡೆ ಕೆಲವರು ಹೇಳ್ತಾರೆ ಅವರಿಗೆ ಅನುಭವದ ಕೊರತೆ ಇದೆ ಅಂತ, ಆದರೆ ನೇರ ನುಡಿಯವರು ಅಂತ ಜನರು ಹೇಳೋದು. ಈಗ ಅವರಿಗೆ 2 ವರ್ಷದ ಅವರ ಕಾರ್ಯವೈಖರಿ, ಅದಕ್ಕೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ರಲ್ಲಿ 10 ಮಾರ್ಕ್ ಕೊಡ್ತೇವೆ. ಯಾಕೆಂತ ಹೇಳಿದರೆ ನಿಮಗೆ ಭಾರಿ ಜನಸಾಮಾನ್ಯರಿಗೆ ಅತೀ ಅಗತ್ಯವಾದಂಥ ಈ ಅಕ್ರಮ ಸಕ್ರಮ ಫೈಲ್ಗಳನ್ನು ಇಡೀ ರಾಜ್ಯದಲ್ಲಿಯೇ ಇಷ್ಟು ಫೈಲ್ಗಳನ್ನು ಎಲ್ಲಿಯೂ ಕ್ಲಿಯರ್ ಮಾಡಲಿಲ್ಲ. ನಮಗೆ ಹತ್ತಿರ ವಿಧಾನಸಭಾ ಕ್ಷೇತ್ರದಲ್ಲಿ 1 ಸಿಟ್ಟಿಂಗ್ 2 ಸಿಟ್ಟಿಂಗ್ ಆಗಿ ಅದು ನಿಂತಿದೆ. ಇಲ್ಲಿ ಈಗ 7-8 ಸಿಟ್ಟಿಂಗ್ಗಳಾಗಿ ಸುಮಾರು 1,000 ಅಂದಾಜು ಫೈಲ್ ಏನಾದರೂ ಕ್ಲಿಯರ್ ಆಗಿದೆ ಅಂತ ಕಾಣ್ತದೆ. ನಿಮ್ಮ ಶಾಸಕರು ಕಳೆದ 2 ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಮತ್ತು ನಿಮ್ಮ ಸಮಸ್ಯೆಗೆ ಮಹಿಳೆಯಾಗಿ ನೀವು ಏನಾದರೂ ಸಮಸ್ಯೆ ಕೊಂಡೋದ್ರೆ ಅದಕ್ಕೆ ಸ್ಪಂದನೆ ಮಾಡ್ತಾರಾ, ಸಿಗ್ತಾರಾ ಕೈಗೆ? ಎಲ್ಲ ಜನಸಾಮಾನ್ಯರು ಕೂಡ ಅವರು ಸಿಗ್ತಾರೆ. ಯಾಕೆಂದರೆ ಪ್ರತಿ ಸೋಮವಾರ ಅವರ ಆಫೀಸಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಜನಸಾಮಾನ್ಯರು ಅವ್ರದ್ದು ಏನು ಕಷ್ಟ ಇದೆ ಅಥವಾ ಅವರ ಗ್ರಾಮಕ್ಕೆ ಯಾವುದೇ ಅನುದಾನ ಬೇಕಿದ್ದರು ಅಥವಾ ಯಾವುದೇ ಕಷ್ಟ ಬಂದರೂ ಕೂಡ ಅವರಲ್ಲಿ ಮಾತಾಡಿದರೆ ಅವರು ಅದಕ್ಕೆ ಪರಿಹಾರ ಕೂಡಲೇ ಆಫೀಸರಿಗೆ ಫೋನ್ ಮಾಡಿ ಅವರಿಂದ ಆಗಲೇ ಏನು ಮಾಡಲಿಕ್ಕಾಗ್ತದೆ ಎಲ್ಲವನ್ನೂ ಮಾಡ್ತಾರೆ. ಅಥವಾ ಯಾವ ಟೈಮಿಗೆ ಮಾಡಲಿಕ್ಕಾಗ್ತದೆ ಎಲ್ಲವರ ಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿ ಸೋಮವಾರ ಅವರ ಆಫೀಸಲ್ಲಿ ಸಿಗ್ತಾರೆ. ಮತ್ತು ಪುತ್ತೂರಿಗೆ ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ಕುಡಿಯುವ ನೀರಿನ ಯೋಜನೆ 1,010 ಕೋಟಿ ಅನುದಾನ ಈಗಾಗಲೇ ಬಂದಿದೆ, ಕೆಲಸಗಳು ಆಗ್ತಾ ಉಂಟು. ಎಲ್ಲ ಗ್ರಾಮದಲ್ಲಿ ಕೂಡ ಕುಡಿಯುವ ನೀರಿನ ಪೈಪ್ಲೈನ್ ಕೆಲಸ ಆಗ್ತಾ ಉಂಟು. ಅದೇ ರೀತಿ ಉಪ್ಪಿನಂಗಡಿ ಟೆಂಪಲ್ಗೆ 350 ಕೋಟಿ ಅನುದಾನ ಬಂದಿದೆ. ಅದೇ ರೀತಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ಹಾಗೆ ಈಗ ಮನೆ ತೆರವು ಕಾರ್ಯ ಆಗಿದೆ, ಅಭಿವೃದ್ಧಿ ಕೆಲಸ ಅವರ ಯೋಜನೆ ಇದೆ. ಒಂದು ಒಳ್ಳೆಯ ದೇವಸ್ಥಾನದ ಸುತ್ತ ಇರುವ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟುಕೊಟ್ಟು ಒಂದು ದೇವಸ್ಥಾನವನ್ನು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು. ಮೆಡಿಕಲ್ ಕಾಲೇಜ್ ಅದರಲ್ಲಿ ಒಂದು, ಯಾಕೆಂದರೆ ಇಲ್ಲಿ ಇಷ್ಟವರೆಗೆ
ಇಲ್ಲಿಯವರೆಗೆ ಎಲ್ಲಿ ಕೂಡ ಎಲ್ಲ ಶಾಸಕರು ಹೇಳ್ತಾ ಇದ್ರು ಮೆಡಿಕಲ್ ಆಗಬೇಕು ಅಂತ. ಆದರೆ ನಮ್ಮ ಅಶೋಕ್ ಕುಮಾರ್ ರೈ ಅವರು ಏನು ಮೊದಲಿಂದಲೇ ಫಸ್ಟ್ ಅವರ ಕನಸಿದ್ದದ್ದು ಮೆಡಿಕಲ್ ಕಾಲೇಜು ಪುತ್ತೂರಿಗೆ ಬರಬೇಕು ಅಂತ. ಅದನ್ನು ಅವರಿಗೆ 300 ಬೆಡ್ಡಿನ ಆಸ್ಪತ್ರೆ ಈಗಾಗಲೇ ಮೊನ್ನೆ ಬಜೆಟಲ್ಲಿ ಘೋಷಣೆ ಆಗಿದೆ. ಈಗಾಗಲೇ ಎಲ್ಲ ಅಧಿಕಾರಿಗಳು ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಈಗಾಗಲೇ ಕೆಲಸ ಸ್ಟಾರ್ಟ್ ಆಗ್ತದೆ. ಅದು ನಿಮ್ಮ ಶಾಸಕರಿಗೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ರಲ್ಲಿ 10 ಕೂಡ. ಅಂದರೆ ಅವರು ಏನು ಏಮ್ ಇಟ್ಕೊಳ್ತಾರೆ ಇಂಥದ್ದನ್ನು ಮಾಡಬೇಕು ಅಂತ, ಅದು ಮಾಡುವವರೆಗೆ ಅವರು ಕೂತ್ಕೊಳ್ಳೋದಿಲ್ಲ, ಅದನ್ನು ಮಾಡಿಯೇ ಸಿದ್ಧ, ಅಷ್ಟು ಅವರಿಗೆ ಛಲ ಇದೆ. ಜನಸಾಮಾನ್ಯರ ಸಮಸ್ಯೆಗಳಿಗೆ ನಿಜವಾಗ್ಲೂ ನಮ್ಮ ಶಾಸಕರು ಸ್ಪಂದಿಸ್ತಾ ಇದ್ದಾರೆ. ಈವರೆಗೂ ಕೂಡ ತುಂಬ ಒಳ್ಳೆಯ ಕೆಲಸಗಳನ್ನೇ ಮಾಡಿದ್ದಾರೆ ಅವರು ಪುತ್ತೂರಿಗೆ ಅಭಿವೃದ್ಧಿ ತಂದ ಶಾಸಕರು ಅಂತ ಹೇಳಿದರೆ ನಮ್ಮ ಅಶೋಕ್ ರೈ ಸರ್ ಅಂತಲೇ ಹೇಳ್ಬೋದು. ಮತ್ತು ಮಹಿಳೆಯರಿಗೆ ತುಂಬ ರೀತಿಯಲ್ಲಿ ಅವರು ಸಹಾಯವನ್ನು ಮಾಡ್ತಾ, ಆಮೇಲೆ ಅಕ್ರಮ ಸಕ್ರಮದಡಿ ಅವರು ಮನೆಗಳನ್ನೆಲ್ಲ ಇದು ಮಾಡಿ ಕೊಡುವುದರ ಮೂಲಕ ಬಡ ಜನರಿಗೆ ಅವರು ಸಹಾಯ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮಹಾಲಿಂಗೇಶ್ವರ ಟೆಂಪಲಿಗೆ ಕೂಡ ತುಂಬ ರೀತಿಯಲ್ಲಿ ಅವರು ಇಂಪ್ರೂವ್ಮೆಂಟ್ ಮಾಡಿದ್ದು ಕೂಡ ಎಲ್ಲ ಜನತೆಗೆ ಕಂಡಿರಬಹುದು. ಅವರ ನೇರ ನಿಷ್ಠೂರ ನಡೆಗಳು ತುಂಬ ಸಲ ಬೇರೆಯವರು ಅದ್ರ ಬಗ್ಗೆ ಸಿಟ್ಟು ಮಾಡ್ಕೊಂಡಿದ್ದೀವಿ. ಹೌದು, ಈ ಸಿಟ್ಟು ಮಾಡಿಕೊಂಡಿದ್ದಂತಹ ಜನಗಳಂತ ಹೇಳಿದರೆ ಅವರ ಬಗ್ಗೆ ನಿಜವಾಗಿಯೂ ಅರಿತುಕೊಳ್ಳದ ಜನ ಆ ರೀತಿ ಮಾತಾಡಿಕೊಂಡಿರ್ಬೋದು ಅಂತ ನನ್ನ ಭಾವನೆ. ನಮಗೆ ಗೊತ್ತಿರುವ ಪ್ರಕಾರ ಅವರು ಒಳ್ಳೆಯ ಕೆಲಸಗಳನ್ನೇ ಮಾಡಿದ್ದಾರೆ. ಜಾತಿ ಭೇದ ಭಾವನೆಲ್ಲ ಮರೆತು ಹಿಂದೂ ಮುಸ್ಲಿಂ ಅಂತ ಹೇಳಿ ಆ ಥರ ಏನು ನೋಡಲಿಲ್ಲ, ಎಲ್ಲರೂ ನಮ್ಮವರಂತ ಹೇಳಿ ಕೆಲಸ ಮಾಡಿದ ಶಾಸಕರಂತ ಹೇಳಿದರೆ ನಮ್ಮ ಅಶೋಕ್ ರೈ ಸರ್ ಅಂತಲೇ ಹೇಳ್ಬೋದು. ಈಗ ನೀವು 2 ವರ್ಷದವರ ಕಾರ್ಯವೈಖರಿ ಏನಿದೆ ಅದಕ್ಕೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ರಲ್ಲಿ 10 ಮಾರ್ಕೇ ಕೊಡ್ಬೋದು ಅವರಿಗೆ. ನಮಗೆ ಇನ್ನೂ ಕೂಡ ಶಾಸಕರಾಗಿ ಅವರೇ ಬರಬೇಕು ಅಂತಲೇ ನನ್ನ ಒಂದು ಆಸೆ. ಇಲ್ಲೊಬ್ರು ಅಂಗಡಿಯವರು ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ನಿಮ್ಮ ಶಾಸಕರು ನಿಮ್ಮ ಸಮಸ್ಯೆಗಳಿಗೆ ಅಥವಾ ಇಲ್ಲಿಯ ಅಭಿವೃದ್ಧಿಗೆ ಸ್ಪಂದಿಸಿ? ನಮ್ಮ ಶಾಸಕರು ಪಾರ್ಟಿ ಜಾತಿ ಭೇದ ಮರೆತು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪುತ್ತೂರಿನ ಅಭಿವೃದ್ಧಿಯಲ್ಲಿ ಒಳ್ಳೆ ತೊಡಗಿಸಿಕೊಂಡಿದ್ದಾರೆ ಅವರು. ಯಾಕಂದರೆ 2 ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ನೀವು ಅವ್ರು ಮಾಡಿದ್ದಾರೆ ಅಥವಾ ನಿಮ್ಮ ಮನೆ ಕಡೆ ಅಭಿವೃದ್ಧಿ ಕೆಲಸಗಳನ್ನು ನಿಮ್ಮ ಏರಿಯಾದಲ್ಲಿ ಮಾಡಿದ್ದಾರೆ? ಖಂಡಿತ ಅವರು ಎಲ್ಲ ಏರಿಯಾದಲ್ಲಿ ಕೂಡ ಅವರು ಯಾರಾದರೂ ಪ್ರಾಬ್ಲಮ್ ಹೇಳಿದರೆ ತಕ್ಷಣ ಅದಕ್ಕೆ ಸ್ಪಂದಿಸಿದ್ದಾರೆ. ಅವರ ನೇರ ನಿಷ್ಠೂರ ನುಡಿ, ಯಾಕಂದರೆ ಅವರು ತುಂಬ ಸಿಟ್ಟು ಮಾಡ್ಕೋತಾರೆ ಅಂತ ಇದೆ. ಅಧಿಕಾರಿಗಳಿಗೆ ಯಾವಾಗಲೂ ಬೈತಾ ಇರೋದು ಬರ್ತಾನೆ ಇರುತ್ತೆ. ಅದು ಎಲ್ಲ ಒಂದು ಕಡೆ ಅವರಿಗೆ ನೆಗೆಟಿವ್ ಆಗುತ್ತೆ ಅಂತ ಹೇಳಿ ಅನ್ಕೊಳ್ತೇವೆ. ಹಾಗೇನಿಲ್ಲ, ಹಾಗೆ ಇದು MLA ಸ್ಥಾನದಲ್ಲಿದ್ದವರು ಹಾಗೇ ಇರಬೇಕು, ಇಲ್ಲದಿದ್ದರೆ ಕೆಲಸ ಮಾಡಿಸಲಿಕ್ಕೆ ಆಗೋದಿಲ್ಲ. ಅವರು ನಿಷ್ಠೂರ ಇದ್ದ ಕಾರಣ ಅವರಿಗೆ ಇಷ್ಟು ಫಾಸ್ಟಾಗಿ ಕೆಲಸ ಮಾಡಲಿಕ್ಕೆ ಆಗ್ತದೆ. 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅವರಿಗೆ? 10ರಲ್ಲಿ 9 ಕೊಡ್ತೇವೆ. ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳ್ತೀರಿ? ಮಾಡಿದ್ದಾರೆ, ಖಂಡಿತ. ಅಂದರೆ ಕೆಲವರು ಹೇಳೋದು ಅವರಿಗೆ ಅನುಭವದ ಕೊರತೆ ಇದೆ, ಅವರಿಗೆ ಅಷ್ಟು ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಮತ್ತೆ 3 ವರ್ಷ ಅದರಲ್ಲಿ ಅವರು ಅರ್ಥಕೋಬೋದು ಅಂತ. ಹಾಗೆಂತಿಲ್ಲ, ಅವರು ಕೆಲಸ ಮಾಡ್ತಾ ಇದ್ದಾರೆ, ಇನ್ನು ಸಹ ಮಾಡ್ಬೋದು, ಮಾಡ್ತಾರೆ. ನಿಮ್ಮ ಶಾಸಕರು 2 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದಾರೆ ಅದರ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ? ಸಿಗ್ತಾರೆ? ನಮ್ಮ ಶಾಸಕರು ಸುಮಾರು 2 ವರ್ಷ ಆಯ್ತು ಈಗ MLA ಆಗಿ. ನಾನು ಕಂಡಂತೆ ಈಗ 15 ವರ್ಷದ ನಂತರ ಇವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಬಡವರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಕೆಲವು ಈಗ ಹೆಚ್ಚಿನ ಕಡೆಯಲ್ಲಿ ರೋಡ್ ಆಗ್ತಾಯಿದೆ, ಡ್ರೈನೇಜುಗಳು ಅದೇ ಇದು. ಮತ್ತು ಈಗ ಮೆಡಿಕಲ್ ಕಾಲೇಜು ಕೂಡ ತರಲಿಕ್ಕೆ ಭಾರಿ ಹೋರಾಟ ಮಾಡಿ ಮೆಡಿಕಲ್ ಕಾಲೇಜು ಕೂಡ ಪುತ್ತೂರಿಗೆ ಬರುವಂಥ ಎಲ್ಲ ಸಾಧ್ಯತೆಗಳಿದೆ. ಆದಷ್ಟು ಬೇಗ ಮೆಡಿಕಲ್ ಕಾಲೇಜು ಕೂಡ ಆಗ್ತದೆ. ಜನಸಾಮಾನ್ಯರಿಗೆ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾರೆ? ಜನಸಾಮಾನ್ಯರಿಗೆ ಕೆಲವು ಸಲ ಜನಸಾಮಾನ್ಯರು ಆ ಶಾಸಕರನ್ನು ಮೀಟ್ ಆಗೋದೇ ಕಷ್ಟ. ಹಾಗಾದರೆ ಯಾರಾದರೂ ಹೋದರೆ ಜನಸಾಮಾನ್ಯರು ಸಿಗ್ತಾರ? ಈಗ ನಾನು ತಿಳಿದ ಮಟ್ಟಿಗೆ ಈಗ ಇಲ್ಲಿ ಇವರ ಶಾಸಕರ ಕಚೇರಿಯಲ್ಲಿ ನೀವೀಗ ನೋಡ್ಬೋದು ಅವರ ಕೆಲವು ವಿಡಿಯೋಗಳನ್ನು ಅಥವಾ ನ್ಯೂಸ್ಗಳೆಲ್ಲ. ಹೈಯೆಸ್ಟ್ ಜನ ಶಾಸಕರ ಹತ್ರ ಬರ್ತಾರೆ. ಈಗ ಅವರ ಸಮಸ್ಯೆಗಳನ್ನು ಹೇಳಿಕೊಂಡು ಬರೋದಲ್ಲ, ಬಂದಾಗ ಇವರು ಅದನ್ನು ಎಷ್ಟು ಕೂಡ್ತದೆ ಸಾಧ್ಯವಾದಷ್ಟು ಅದನ್ನು ಮಾಡಿಕೊಡ್ತಾರೆ. ಸರ್ಕಾರದ ಕೆಲಸ ಆಗಿರ್ಬೋದು, ಅವರ ಏನಾದರೂ ಪರ್ಸನಲ್ ಕೆಲಸ ಆಗಿರ್ಬೋದು, ಆದಷ್ಟು ಅವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಶಾಸಕರು ಕಳೆದ 2 ವರ್ಷದಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರಾ ಅಥವಾ ಮಾಡಿಲ್ವಾ? ಜನಸಾಮಾನ್ಯರಿಗೆ ಅವ್ರು ಸಿಗ್ತಾರಾ? ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ
ರಸ್ತೆಗಳಲ್ಲಿ ಅಲ್ಲಲ್ಲಿ ಫ್ಲೆಕ್ಸ್ಗಳೇ ರಾರಾಜಿಸ್ತಾ ಇದೆ. ಪುತ್ತೂರಿನ ನಗರಸಭೆಗೆ ವ್ಯಾಪ್ತಿಯಲ್ಲಿ ಕಳೆದ 2 ವರ್ಷದಿಂದ ಯಾವುದೇ ಅನುದಾನಗಳು ಶಾಸಕರ ಕಡೆಯಿಂದ ಬರಲಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಕಳೆದ ಬಾರಿಯ ಶಾಸಕರು ಸಂಜಯ ಮಟ್ಟಂದೂರು ಆಗಿನ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪರವರ ಸಂದರ್ಭದಲ್ಲಿ 25 ಕೋಟಿಯ ನಗರೋತ್ಥಾನದಲ್ಲಿ ಅನುದಾನ, ಆ ಅನುದಾನದ ಕೆಲಸಗಳು ಈಗಲೂ ನಡೀತಾ ಇದೆ ಉಳಿಕೆ ಹಣದಲ್ಲಿ. ಅದನ್ನೇ ಸಾಧನೆ ಅಂತ ಹೇಳಿಕೊಂಡು ಈಗಿನ ಶಾಸಕರು ಅದನ್ನು ಅಲ್ಲಲ್ಲಿ ಫ್ಲೆಕ್ಸ್ಗಳು ಈ ರೀತಿ ಹಾಕಿಕೊಂಡು ರಾರಾಜಿಸ್ತಾ ಇದ್ದಾರೆ. ಬೇರೆ ಯಾವುದೇ 2 ವರ್ಷದಲ್ಲಿ ಹೊಸ ಸಾಧನೆಗಳು ಅವರು ಬರಲಿಲ್ಲ. ಯಾವುದೇ ಹೊಸ ಕೆಲಸ ಕಾರ್ಯಗಳು ನಗರಸಭೆಯಲ್ಲಿ ಆಗಲಿ ಯಾವುದೇ ಕಾರ್ಯಗಳು ನಗರಸಭೆಯಲ್ಲಿ ಕಾಣುವುದಿಲ್ಲ. ಅವರ 2 ವರ್ಷದ ರಾಜ್ಯ ಸರ್ಕಾರದ ಸಾಧನೆ ಒಂದು ದೊಡ್ಡ ಬೆಲೆ ಏರಿಕೆ ಮಾಡಿ ಜನಗಳಿಗೆ ದೊಡ್ಡ ಹೊರೆಯನ್ನು ಮಾಡಿದ್ದಾರೆ. ಅದೇ ಅವರ ದೊಡ್ಡ ಸಾಧನೆ ಅಂತ ಕಾಣ್ತಾ ಉಂಟು. ಈಗ ಈ 2 ವರ್ಷದಲ್ಲಿ ಜನಸಾಮಾನ್ಯರಿಗೆ ಕೆಲವೆಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ. ಅಂದರೆ ನೇರ ನಿಷ್ಠುರ ಮಾತುಗಳಿಂದ ಅಧಿಕಾರಿಗಳನ್ನು ತರಾಟೆಗೆ ತಗೊಂಡು ಕೆಲವು ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಕೆಲಸಗಳು ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸಗಳು ಆಗ್ತದೆ, ಅದರ ಬಗ್ಗೆ ಒತ್ತಡಗಳು ತಂದಿರಬಹುದು. ಆದರೆ ಜನಗಳಿಗೆ ಎಷ್ಟು ಮನೆಗೆ ಅದು ಮುಟ್ಟಿದೆ ಅನ್ನೋದು ಗೊತ್ತಿಲ್ಲ. ಒಟ್ಟು ಸರ್ಕಾರಿ ನೌಕರರ ಮೇಲೆ ಒಂದು ರೀತಿಯಲ್ಲಿ ಅವರ ಮೇಲೆ ದಬ್ಬಾಳಿಕೆಗಳನ್ನು ಮಾಡುವಂಥದ್ದು, ಕೆಲವು ಬೈಗಳು ಮಾಡುವಂಥದ್ದು, ಬೇರೆ ಬೇರೆ ಮಾತುಗಳನ್ನು ಆಡುವಂಥದ್ದು. ಆದರೆ ಅದು ಈ ಶಾಸಕರಿಗೆ ಅಷ್ಟು ಶೋಭೆ ತರುವಂಥದ್ದಲ್ಲ ಕೆಲವು ಬೈಗಳು. ಯಾಕೆಂದರೆ ಇಲಾಖೆಯಲ್ಲಿ ಇರುವಂಥ ಅಧಿಕಾರಿಗಳನ್ನು ನಾವು ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಈಗಿನ ಎಲ್ಲ ಶಾಸಕರು, ಹಿಂದಿನ ಶಾಸಕರು ಅಷ್ಟೇ ಇಲಾಖೆಯವರೊಟ್ಟಿಗೆ ಒಳ್ಳೆಯ ರೀತಿಯ ಸಂಬಂಧವನ್ನು ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಎಲ್ಲ ಕಡೆಯಲ್ಲೂ ಮಾಡಿದ್ದಾರೆ. ಈಗಿನ ಶಾಸಕರು ಅದನ್ನೇ ರೀತಿ ಮಾಡಿದರೆ ಉತ್ತಮ ಅಂತ ಕಾಣ್ತದೆ. 2 ವರ್ಷದ ಕಾರ್ಯ ಸಾಧನೆಗೆ ಅವರು 2 ವರ್ಷದ ಏನು ಕೆಲಸಗಳನ್ನು ಮಾಡಿದ್ದಾರೆ, ಅವರಿಗೆ ನೀವು ಮಾರ್ಕ್ಸ್ ಕೊಡೋದಾದರೆ 10ರಲ್ಲಿ ಎಷ್ಟು ಮಾರ್ಕ್ಸ್? ಅದು ಜನಗಳೇ ತೀರ್ಮಾನ ಮಾಡಬೇಕಷ್ಟೇ. ಯಾಕೆಂತ ಹೇಳಿದರೆ, ನಾನು ಹೇಳಿದೆಲ್ಲ, ಈ 2 ವರ್ಷದಲ್ಲಿ ಪುತ್ತೂರಿನ ನಗರಸಭೆಗೆ ಯಾವುದೇ ಅನುದಾನಗಳು ಬಂದಿಲ್ಲ. ಯಾಕೆಂತ ಹೇಳಿದರೆ ಇಷ್ಟರವರೆಗೆ ಅವರ ಶೂನ್ಯ ಸಾಧನೆ ಅಂತ ಕಾಣ್ತಾ ಉಂಟು. ಸರ್, ನಿಮ್ಮ ಕ್ಷೇತ್ರದ ಶಾಸಕರು ಏನು 2 ವರ್ಷದಲ್ಲಿ ಕೆಲಸ ಮಾಡಿದ್ದಾರಾ? ಮುಂದೆ 3 ವರ್ಷ ಹೇಗೆ ಮಾಡಬಹುದು? ಅಥವಾ ನಿಮ್ಮ ಇಲ್ಲಿಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ? ಪುತ್ತೂರಿನ ಶಾಸಕರು ಒಂದಷ್ಟು ಘೋಷಣೆಗಳನ್ನು ಮಾಡಿದರು, ಪತ್ರಿಕೆಯಲ್ಲಿ ಜಾಹೀರಾತನ್ನು ಕೊಟ್ಟರು, ಜನರನ್ನು ಒಂದು ರೀತಿಯಲ್ಲಿ ಮಂಕುಬೂದಿ ಎರಚುವಂಥ ಕೆಲಸವನ್ನು 1 ವರ್ಷದಲ್ಲಿ ಮಾಡಿದರು. 2ನೇ ವರ್ಷಕ್ಕಾಗುವಾಗ ಬಹುಶಃ ಜನರಿಗೆ ಅರಿವಾಯಿತು, ಈ ಸರ್ಕಾರದಿಂದ ಯಾವುದೂ ಆಗ್ತಾ ಇಲ್ಲ, ಹಿಂದಿನ ಸರ್ಕಾರ ಕೊಟ್ಟ ಅನುದಾನಗಳೇ ಇವತ್ತು ಇಲ್ಲಿ ಮಾತಾಡ್ತದೆ ಅಂತೇಳಿ. ಕಳೆದ ವರ್ಷದಲ್ಲಿ ಶಾಸಕರು ಬಹುಶಃ ಪುತ್ತೂರಿನಲ್ಲಿ ನಾನು ಮೆಡಿಕಲ್ ಕಾಲೇಜ್ ಕೊಡ್ತೇನೆ, ಪ್ರವಾಸೋದ್ಯಮಕ್ಕೆ 320 ಕೋಟಿ ಕೊಡ್ತೇನೆ, ಕೇಂದ್ರ ಸರ್ಕಾರದ ಪ್ರಸಾದಮ್ ಯೋಜನೆಯಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದಷ್ಟು ಅಭಿವೃದ್ಧಿ ಮಾಡ್ತೇನೆ ಅಂಥೇಳಿ ಭರವಸೆಗಳನ್ನು ಕೊಟ್ಟರು. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಬಜೆಟಲ್ಲಿ ಮೆಡಿಕಲ್ ಕಾಲೇಜನ್ನು ಕೊಡ್ತೇನೆ, ಮೆಡಿಕಲ್ ಕಾಲೇಜನ್ನು ಪುತ್ತೂರಿಗೆ ಮುಂದಿನ ಆರ್ಥಿಕ ವರ್ಷದಲ್ಲಿ ಇಡಲು ಉದ್ದೇಶಿಸಲಾಗಿದೆ ಅಂತೇಳಿ ಭರಿಸುವಂಥ ಕೆಲಸವನ್ನು ಮಾಡಿದರು. ಅಂದರೆ ಇವತ್ತು ಜನರಿಗೆ ಒಂದು ಭರವಸೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಹೊರತು ಯಾವುದೇ ಅಭಿವೃದ್ಧಿಪರ ಕೆಲಸಗಳು ನಾನು ಕಂಡುಕೊಂಡಾಗಿ ಪುತ್ತೂರಿನಲ್ಲಿ ಆಗಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಘೋಷಣೆಯನ್ನು ಮಾತ್ರ ಇವತ್ತು ಮಾಡ್ತಾ ಇದೆ. ರೈತರಿಗೆ 7 ರೂಪಾಯಿ ಸಬ್ಸಿಡಿಯನ್ನು ಕೊಡ್ತೇವೆ ಹಾಲಿಗೆ ಅಂತ ಹೇಳಿದರು, 5 ರೂಪಾಯಿಯನ್ನೇ 6 ತಿಂಗಳು 8 ತಿಂಗಳು ಮಾಡ್ತಾಯಿದ್ದಾರೆ. ರೈತರಿಗೆ ಇವತ್ತು ಕೃಷಿ ಸಾಲ ಪಡ್ಕೊಂಡವರಿಗೆ ಯಶಸ್ವಿನಿ ಯೋಜನೆ, ಪುತ್ತೂರು, ಸುಳ್ಯ, ಕಡಬ ತಾಲೂಕಿನ ರೈತರಿಗೆ ಇವತ್ತು ಕೂಡ ಯಶಸ್ವಿನಿ ಯೋಜನೆ ತಮ್ಮ ಆಸ್ಪತ್ರೆಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಸಿಗ್ತಾ ಇಲ್ಲ, ತಾಲೂಕಿನ ಆಸ್ಪತ್ರೆ. ಈ 2 ವರ್ಷದಲ್ಲಿ ಅವರು ಏನೂ ಡೆವಲಪ್ಮೆಂಟ್ ವರ್ಕ್ ಮಾಡಿಲ್ಲ ಅಂತಲೇ ಹೇಳ್ತೀರಿ. ಯಾಕಂದರೆ ನೀವು ಶಾಸಕರಾಗಿದ್ದವರು ಮೊದಲು. 2 ವರ್ಷಗಳ ಈ ಕಾಲಾವಧಿಯ ಅವರ ಕಾರ್ಯವೈಖರಿ, ಅಶೋಕ್ ರೈ ಅವರ ಕಾರ್ಯವೈಖರಿಗೆ ನೀವು 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ನಾನು ಕಾರ್ಯವೈಖರಿಗೆ ಮಾರ್ಕೇ ಕೊಡ್ತಾ ಇಲ್ಲ. ಯಾಕಂದರೆ ಅವರು ಅಪ್ ಟು ದಿ ಮಾರ್ಕ್ ಇಲ್ಲವೇ ಇಲ್ಲ. ಅವರು ಒಟ್ಟು ತನಗೆ ಏನು ಬೂಸ್ಟ್ ತಗೊಳ್ಬೇಕು, ಪ್ರಚಾರ ತಗೊಳ್ಬೇಕು, ಅದಕ್ಕೆ ಒತ್ತು ಕೊಟ್ಟು ಇವತ್ತು ಆ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಹೊರತು ಅಭಿವೃದ್ಧಿಯಾಗಿರ್ಬೋದು, ಜನಪರವಾದಂಥ ಚಿಂತನೆಗಳಿರ್ಬೋದು, ಇಲ್ಲದಿದ್ದರೆ ಮುಂದಿನ ದೂರದೃಷ್ಟಿ ಯೋಜನೆಗಳಿರ್ಬೋದು, ಯಾವುದೇ ಆಗದೆ ನಾವು ಯಾವ ಮಾರ್ಕನ್ನು ಅಂಕವನ್ನು ಕೊಡಲಿ ಅಂತೇಳಿ.
ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.